ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಶುಭಾಶಯಗಳು. ನಮಸ್ತೆ, ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಎಲ್ಲರಿಗೂ ಇವತ್ತಿನ ಶುಭ ಮುಂಜಾನೆಗಳು. ತುಂಬ ದಿನಗಳಾಗಿತ್ತು ವಿಡಿಯೋ ಮಾಡಿ, ಸ್ವಲ್ಪ ಸಮಸ್ಯೆ ಆಗಿತ್ತು ಫ್ಯಾಮಿಲಿಯಲ್ಲಿ ಮತ್ತು ಪರ್ಸನಲ್ ಇಶ್ಯೂಗಳಿಂದ ತುಂಬ ದಿನಗಳಾಯಿತು ವಿಡಿಯೋ ಮಾಡಿ. ಬಟ್ ಇವಾಗಿಂದ ಅಂದರೆ ಈ ವಾರದಿಂದ ಕಂಟಿನ್ಯೂಷನ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕ್ಷಮೆ ಇರಲಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ನಿಮ್ಮ ಸಪೋರ್ಟ್ನ ಮುಂದುವರಿಸಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ದಯವಿಟ್ಟು ಈ ಮಿಡ್ಲ್ ಕ್ಲಾಸ್ ಹುಡುಗನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನಂತಂದರೆ, ನಮ್ಮ ಬೆಂಗಳೂರಿನ BBMP ಏನಿದೆ ಅದು ಆರ್ಡ್ರ್ ಮಾಡಿದೆ. ಕರ್ನಾಟಕದಲ್ಲಿ ಏನಿದೆ ಅಲ್ಲ, ಬೆಂಗಳೂರಲ್ಲಿ, ಕರ್ನಾಟಕ ಅಂತಲ್ಲ, ಏನಂತಂದರೆ ಫಸ್ಟ್ ಪ್ಯೂರಿಟಿ ಬಂದುಬಿಟ್ಟು ಬೆಂಗಳೂರು. ಇದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಆಗೋದು ಏನು ಖುಷಿ ವಿಚಾರನೇ. ಏನು ಆರ್ಡ್ರ್ ಮಾಡಿದೆ ಅಂತಂದರೆ, ಬೆಂಗಳೂರಿನ ಎಲ್ಲ ಏನು ಶಾಪ್ಸ್ಗಳಿದೆ, ಏನು ಮಾಲ್ಗಳಿದೆ, ಈ ಪ್ರತಿಯೊಂದು ಇದರಲ್ಲೂ ಬೋರ್ಡ್ಗಳಲ್ಲಿ 60% ಕನ್ನಡ ಇರಬೇಕು ಮತ್ತು 30% 40% ಮಾತ್ರ ಇಂಗ್ಲೀಷ್ ಇರಬೇಕು ಅಂತಂದು ಆರ್ಡ್ರ್ ಮಾಡಿದೆ. ಇನ್ನು 7 ದಿನಗಳ ಗಡುವು ನೀಡಿದೆ. ಹಾಗಾಗಿ ನೋಡೋಣ ಏನೆಲ್ಲಿ ಎಷ್ಟೆಷ್ಟು ಕನ್ನಡ ಇದೆ, ಎಷ್ಟೆಷ್ಟು ಕನ್ನಡ ಬಳಸಿದ್ದಾರೆ, ಕನ್ನಡದ ಪ್ರಾಮುಖ್ಯತೆ ಏನು, ಯಾಕಿದು ಇಂಪಾರ್ಟೆಂಟು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಮುಂದುವರ್ಸೋಣ. ಕನ್ನಡಿಗನೇ ಸರ್ವಭೌಮನ ಆಗಿರಬೇಕು. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ನೀವು ಸಹ ಕನ್ನಡಕ್ಕೆ ಪ್ರೋತ್ಸಾಹ ನೀಡಿ, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ನಾವೆಲ್ಲ ಕನ್ನಡಕ್ಕೆ ಅತಿ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು. ನಮ್ಮ ಕನ್ನಡ ಭಾಷೆ ಏನು ತುಂಬ ಚಿಕ್ಕ ಭಾಷೆ ಅಲ್ಲ, ಎಷ್ಟು ವರ್ಷದ್ದು ಹಿಸ್ಟ್ರಿ ಇದೆ, ಅಂದರೆ ಇದು ಇತಿಹಾಸ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಕನ್ನಡ ಎಲ್ಲಿಂದ ಬಂತು, ನಮ್ಮ ಕನ್ನಡಕ್ಕೆ ಎಷ್ಟು ಜನ, ತುಂಬ ಜನ ಪ್ರಾಣ ಎಲ್ಲ ತ್ಯಾಗ ಮಾಡಿದ್ದಾರೆ ಹಾಗೂ ತುಂಬ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ಕೊತೀನಿ. ಹಾಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ವಿಡಿಯೋದಲ್ಲಿ ಸಹ ತಿಳಿಸ್ತೀನಿ ನಮ್ಮ ಕನ್ನಡದ ಬಗ್ಗೆ ಅಂತ ಹೇಳ್ದ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತೀರ ದಯವಿಟ್ಟು ನೀವು ಸಹ ಕನ್ನಡಕ್ಕೆ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಿ ಅಂತ ನಾನು ಕೇಳ್ಕೊತೀನಿ ಈ ಮುಖಾಂತರ. ಯಾರೆಲ್ಲ 2 ವೀಲರ್ ಓಡಿಸ್ತೀರಾ ದಯವಿಟ್ಟು ಹೆಲ್ಮೆಟ್ನ ಹಾಕ್ಕೊಂಡು 2 ವೀಲರ್ನ ಓಡಿಸಿ ಅಂತ ಕೇಳ್ಕೊತೀನಿ. ನಮ್ಮ ಜೀವ ಅತಿ ಮುಖ್ಯವಾದದ್ದು ಸೇಫ್ಟಿ, ಹಾಗೆ ಭಾಳ ಇಂಪಾರ್ಟೆಂಟು. ಹಾಗಾಗಿ ಈ ಮಿಡ್ಲ್ ಕ್ಲಾಸ್ ಹುಡುಗನ ಒಂದು ಕೋರಿಕೆ ಏನಂತಂದರೆ, ಯಾರೆಲ್ಲ 2 ವೀಲರ್ ಓಡಿಸ್ತೀರೋ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು 2 ವೀಲರ್ನ ಓಡಿಸಿ. ನಾನು ನೋಡಿರೋ ಮಟ್ಟಿಗೆ ಏನಂತಂದರೆ, ಕೆಲವರು ಕನ್ನಡದಲ್ಲಿ ಬೋರ್ಡ್ ಹಾಕೊಳಕ್ಕೆ ನಾಚಿಕೆ ಪಡ್ಕೊತಾರೆ, ಏನೋ ಚಿಕ್ಕದಾಗಿ ಬರ್ತಿರ್ತಾರೆ. ನಾವು ನಾಚಿಕೆ ಪಡ್ಕೊಳ್ಳೋ ಅಷ್ಟು ಚಿಕ್ಕ ಭಾಷೆ ಅಲ್ಲ ನಮ್ಮದು. ಕನ್ನಡ ಅಂದರೆ ಯಾವಾಗಲೂ ಗೌರವದಿಂದ ಗರ್ಜಿಸುವಂಥ ಭಾಷೆ, ಅಷ್ಟು ದೊಡ್ಡದು ವಿಶಾಲವಾದ ಭಾಷೆ. ಹಾಗಾಗಿ ಯಾರೇ ಆದ್ರೂ ಕನ್ನಡದ ಬೋರ್ಡ್ ಹಾಕೋದ್ರಲ್ಲಿ ಏನು ತಪ್ಪೇ ಇಲ್ಲ ಅಂತ ಅನ್ಕೊತೀನಿ. ಹಿಂದೆ ಏನು ನೋಡ್ತಾ ಇದ್ದೀರಾ, ಇದೊಂದು ಪ್ರತಿಷ್ಠಿತ ಟೆಕ್ ಪಾರ್ಕ್. ಈ ವರ್ಕ್ ಸ್ಪೇಸ್ ಅಂತ ಕರೀತಾರೆ ಬೆಂಗಳೂರಲ್ಲೆಲ್ಲ, ಈ ಫಾರಿನಲ್ಲೆಲ್ಲ ಇರ್ತಾರೆ. ಅದೇ ಥರ ಇದೊಂದು ಕಾನ್ಸೆಪ್ಟ್ ವರ್ಕ್ ಸ್ಪೇಸು. ಇದರಲ್ಲೂ ಅಷ್ಟೇ, ಏನು ನೋಡ್ತಾ ಇದ್ದೀರಾ ಈ ಬೋರ್ಡಲ್ಲಿ ಕನ್ನಡ ಅನ್ನೋದೇ ಇಲ್ಲ, ಬರೀ ಇಂಗ್ಲೀಷನ್ನೇ ಬಳಸಿದ್ದಾರೆ. ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ? ನಾವು ಕರ್ನಾಟಕದ ಮಣ್ಣು ಅನ್ನ ತಿಂತಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ಕನ್ನಡನಾರು ನೀಟಾಗಿ ಬಳಸಬೇಕು. ಈಗಿನ ಜನಗಳಿಗೆ ಇದು ಯಾವಾಗ ಬುದ್ಧಿ ಕಲಿತಾರೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಬೇಗ BBMP ನೋಟಿಸ್ ಏನು ಕೊಟ್ಟಿದ್ದಾರೆ ಅದನ್ನು ಇವರಿಗೂ ತಲುಪಿಸಿ ಆದಷ್ಟು ಕನ್ನಡ ಬಳಸುವಂಥದ್ದು ಮುಖ್ಯವಾಗಿದೆ. ಈಗ ನಾವು ಎಲ್ಲಿದ್ದೀವಿ ಅಂತಂದರೆ HSR ಲೇಔಟಲ್ಲಿ ಇದ್ದೀವಿ. ಇದು ಮೋಸ್ಟ್ಲಿ ನನ್ನ ಹಳೆ ವಿಡಿಯೋದಲ್ಲೇ HSR ಬಗ್ಗೆ ಹೇಳಿದ್ದೆ. ಇವಾಗ ಎಲ್ಲಿದ್ದೀವಿ ಅಂದರೆ HSR ಲೇಔಟಲ್ಲಿ ಇದ್ದೀನಿ. ಇದು ಒಂದು ಬಂದುಬಿಟ್ಟು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಲೇಔಟು. ಈ ಸದಾಶಿವನಗರೆಲ್ಲ ಯಾವ ಥರ ಇದೆ ಅದೇ ಥರ HSR ಲೇಔಟ್ ಅನ್ನೋದು ಒಂದು ಪ್ರತಿಷ್ಠಿತ ಲೇಔಟು. ಇಲ್ಲೆಲ್ಲ ಯಾವ ಥರ ಪರಿಸ್ಥಿತಿ ಇದೆ ಅಂತ ನೋಡಿಕೊಂಡು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಈ HSR ಲೇಔಟಲ್ಲಿ ಯಾವ ಮಟ್ಟಿಗೆ ಕನ್ನಡ ಬಳಸಿದ್ದಾರೆ ಏನು ನೋಡ್ತಾ ಇದ್ದೀರಾ. ಮೋತಿ ಮಹಲ್ ಡುಲೆಕ್ಸ್ ಅಂತ ಮತ್ತೊಂದು ಗ್ಲೋ ಅಂತ ಒಂದು ಇದಿದೆ, ಅದರಲ್ಲೂ ಸಹ ಕನ್ನಡ ಅನ್ನೋದೇ ಬಳಸಿಲ್ಲ. ಅದನ್ನು ನಾನು ತೋರಿಸ್ತೀನಿ ನೋಡಿ.
ನೋಡಿ ಇದು ಮೋತಿ ಮಹಲ್ ಡುಲೆಕ್ಸ್ ಅಂತ ಇಂಗ್ಲೀಷಲ್ಲಿ ಬೋರ್ಡ್ ಹಾಕಿದ್ದಾನೆ. ಯಾವ ಲೆವೆಲಿಗೆ ಹಾಕಿದ್ದಾನೆ ಅಂದರೆ ಕನ್ನಡ ಅನ್ನೋದೇ ಮರ್ತೋಗಿದೆ, ಕರ್ನಾಟಕದಲ್ಲಿ ಇದ್ದೀನಿ ಅನ್ನೋದೇ ಅವ್ನಿಗೆ ಮರ್ತೋಗಿದೆ. ಅದ್ರ ಪಕ್ಕದಲ್ಲಿ ಗ್ಲೋ ಮತ್ತು ಡಿಲೈಟ್ ಅಂತ ಇದೆ. ಆ ಡಿಲೈಟಲ್ಲಿ ಒಂದು ಸ್ವಲ್ಪ ಕನ್ನಡ ಹಾಕಿದ್ದಾರೆ. ಅದು ಬಿಟ್ಟರೆ ಈ ಗ್ಲೋ ಮತ್ತು ಮೋತಿ ಮಹಲ್ ಏನಿದೆ ಅದರಲ್ಲಿ ಕನ್ನಡ ಅನ್ನೋದೇ ಇಲ್ಲ. ಇವರಿಗೆಲ್ಲ ಸ್ವಲ್ಪ ಇನ್ನೂ ಬಿಸಿ ಮುಟ್ಟಿಸ್ಬೇಕು, ಕನ್ನಡ ಬಳಸ್ಬೇಕು ಅನ್ನೋದು ಕಲಿಬೇಕು. ಯಾರೆಲ್ಲ ಕರ್ನಾಟಕದಲ್ಲಿದ್ದೀರಾ ಕನ್ನಡ ನೀವು ಮಾತಾಡಲಿಲ್ಲ ಅಂದರು ಅಟ್ಲೀಸ್ಟ್ ಕನ್ನಡಕಕ್ಕೆ ಬೆಲೆ ಕೊಡೋದನ್ನಾರು ಕಲಿಬೇಕು. ಇಲ್ಲೊಂದು ಕಾಣಿಸ್ತಿದೆ ನೋಡಿ, ಲೆನಿನ್ ಕ್ಲಬ್ಬು ಮತ್ತು ದಿ ಲೆನಿನ್ ಕಲೆಕ್ಷನ್ ಅಂತ. ಇವರು ಸಹ ಬೋರ್ಡಲ್ಲಿ ಕನ್ನಡ ಅನ್ನೋದೇ ಬಳಸಿಲ್ಲ. ಎಷ್ಟು ಮಟ್ಟಿಗೆ ನಮ್ಮ ಕನ್ನಡನ ಕರ್ನಾಟಕದಲ್ಲಿ ತುಳಿತಿದ್ದಾರೆ ಅಂದರೆ ಈ ಬೋರ್ಡ್ಗಳಲ್ಲೇ ಸಾಕ್ಷಿ. ಯಾವಾಗೆಲ್ಲ ಇವ್ರು ಬುದ್ಧಿ ಕಲಿತಾರೆ ಅನ್ನೋದನ್ನ ಕಾದು ನೋಡಬೇಕು. ನೋಡ್ತಾ ಇದ್ದೀರಾ ಹಿಂದೆ ಇದು CPW ಕಾಂಪ್ಲೆಕ್ಸ್ ಅಂತ. ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರು ಇರ್ತಾರೆ ಅವ್ರಿಗೆ ಕೊಡುವಂಥದ್ದು ಕ್ವಾರ್ಟರ್ಸ್ಗಳು. ನೋಡಿ ಇದರಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟೇ ಇರ್ಬೋದು, ಬಟ್ ಕರ್ನಾಟಕ ಸ್ಟೇಟಲ್ಲಿ ಇದ್ದಾಗ ಇವರು ಸಹ ಕನ್ನಡ ಬಳಸಬೇಕು ಅನ್ನೋದು ಮುಖ್ಯ. ಕನ್ನಡ ಬಳಸೋದು ಬಹಳ ಮುಖ್ಯವಾಗಿರುತ್ತೆ. ಈಗ ಆಲ್ಮೋಸ್ಟ್ ನೀವು ತಮಿಳ್ನಾಡು ಬೇರೆ ಸ್ಟೇಟ್ಗೆ ಹೋದರೆ ಯಾವುದೇ ಗೌರ್ಮೆಂಟ್ ಇದು ಯಾವುದೇ ಇದ್ರೂ ಅವರು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಯೂಸ್ ಮಾಡಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಈ CPW ಕಾಂಪ್ಲೆಕ್ಸ್ ಬೋರ್ಡ್ ಏನಿದೆ ಇದು ಸಹ ಕನ್ನಡದಲ್ಲಿ ಚೇಂಜ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಅಮೇರಿಕನ್ ಟೂರಿಸ್ಟ್ ಅಂತ ಒಂದು ಅತ್ಯುತ್ತಮ ಬ್ರ್ಯಾಂಡು, ಈ ಬ್ಯಾಗು ಇದೆಲ್ಲ ಬರುತ್ತಲ್ಲ ಅಂತ ಟ್ರಾವೆಲ್ ಬ್ಯಾಗು ಮತ್ತು ಇದೆಲ್ಲ ಲಗೇಜ್ ಬ್ಯಾಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಕಂಪ್ನಿ. ಇವರು ಕನ್ನಡನ ಬಳಸಿದ್ದಾರೆ. ಯಾವ ಲೆವೆಲಿಗೆ ಬಳಸಿದೆ ಅಂದರೆ ನೀವೇ ನೋಡ್ಬೋದು. ಚಿಕ್ಕದಾಗಿ ಕನ್ನಡ ಹಾಕಿದ್ದಾರೆ, ಮೇಲ್ಗಡೆ ಅಮೇರಿಕನ್ ಟೂರಿಸ್ಟರ್ ಅಂತ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಇದನ್ನು ಅವರು ಏನು ಇಂಗ್ಲೀಷಲ್ಲಿ ಹಾಕಿದ್ದಾರೆ ಅದನ್ನು ಕನ್ನಡದಲ್ಲಿ ಹಾಕಿರೋದನ್ನ ಇಂಗ್ಲೀಷಲ್ಲಿ ಹಾಕಬೇಕಾಗಿತ್ತು. ಆದರೆ ಇವರು ಕನ್ನಡನ ಕೆಳಗಡೆ ತುಳಿದ್ಬಿಟ್ಟು ಮೇಲ್ಗಡೆ ಇಂಗ್ಲೀಷ್ನ ಬಳಸಿದ್ದಾರೆ. ಮೇಕೋ ಟೂತ್ಸಿ ಅಂತ, ಟೂತ್ಸಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿದೆ ಇಲ್ಲಿ ನಮ್ಮ ಇದು ಟೆಲಿವಿಷನಲ್ಲಿ. ಆದರೆ ಇವರಿಗೂ ಕನ್ನಡ ಬಳಸಬೇಕು ಅನ್ನೋದೇ ಮರ್ತೋಗಿದೆ. ನೋಡಿ ಯಾವ ಲೆವೆಲಿಗೆ ನಮ್ಮ ಕನ್ನಡನ ತುಳಿತಿದ್ದಾರೆ ಅನ್ನೋದಕ್ಕೆ ಇವೆಲ್ಲ ಕಾರಣ. ಈ ಟೂತ್ಸಿ ಇರ್ಬೋದು. ಇಲ್ಲಿ ಪಕ್ಕದಲ್ಲಿ ಬೆಂಗಳೂರು ನಮ್ಮ BBMP ಅವ್ರು ಎಷ್ಟೆಲ್ಲ ಮಾತಾಡ್ತಾರಲ್ಲ, ಬೆಸ್ಕಾಮರಿಗೆ ಒಂದು ಕನ್ನಡದಲ್ಲಿ ಬೋರ್ಡ್ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ. ನೋಡಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಎಕ್ಸಲೆನ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಅದನ್ನು ಕನ್ನಡದಲ್ಲಿ ಹಾಕ್ಬೇಕು ಅನ್ನೋದು ಮರ್ತೋಗಿದೆ. BBMP ಅವ್ರು ಫಸ್ಟ್ ಬೆಸ್ಕಾಮರಿಗೆ ನೋಟಿಸ್ ಕಳ್ಸೋದು ಭಾಳ ಒಳ್ಳೆಯದು. ನನ್ನ ಫಸ್ಟು ಇದನ್ನು ಚೇಂಜ್ ಮಾಡೋಕ್ಕೆ ಹೇಳಿ. ಫಸ್ಟು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕನ್ನಡ ಬಳಸೋದನ್ನ ಮಾಡೋದನ್ನ ಶುರು ಮಾಡಿದರೆ ಮತ್ತು ಪ್ರತಿಯೊಬ್ಬರು ಚೇಂಜ್ ಆಗ್ತಾರೆ. ಫಸ್ಟು ನಾನು BBMP ಅವ್ರು ಇದನ್ನು ನೋಡಿಬಿಟ್ಟು ಫಸ್ಟ್ ಬೆಸ್ಕಾಮರಿಗೆ ನೋಟಿಸ್ ಕಳಿಸಿ ಕನ್ನಡದಲ್ಲಿ ಬಳಸೋದನ್ನ ಹೇಳ್ಕೊಡಿ ಅವರಿಗೂ. ನೋಡ್ತಾ ಇದ್ದೀರಾ, ಇದು HSRನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಸ್ಕೂಲು, ಜ್ಞಾನ ಸೃಷ್ಟಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಇದೆ. ಇದು ಸ್ಕೂಲ್ಗಳಲ್ಲೇ ಕನ್ನಡ ಹೇಳ್ಕೊಡ್ಬೇಕು, ಬಟ್ ಸ್ಕೂಲಿನ ಬೋರ್ಡಲ್ಲೇ ಕನ್ನಡನ ಮರೆತುಬಿಟ್ಟಿದ್ದಾರೆ. ದಯವಿಟ್ಟು ಈ ಸ್ಕೂಲವರಿಗೂ BBMP ಒಂದು ನೋಟಿಸ್ ಕಳಿಸೋ ಮುಖಾಂತರ ಈ ಸ್ಕೂಲಲ್ಲಿ ಏನು ಇಂಗ್ಲೀಷ್ ಬೋರ್ಡಲ್ಲಿದೆ ಅದನ್ನು ಕನ್ನಡದಲ್ಲಿ ಹಾಕಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಈ ಕರ್ನಾಟಕದಲ್ಲಿ ಕನ್ನಡ ಇರಬೇಕು, ಯಾವ ಸ್ಕೂಲ್ ಆಗಲಿ ಯಾವುದೇ ಆಗಲಿ ಕನ್ನಡ ಬೆಳೆಸ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಇಲ್ಲಿ ಮಕ್ಳುಗಳಿಗೆ ಕನ್ನಡ ಹೇಳ್ಕೊಡಿ ಅಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇರ್ಬೋದು, ಕನ್ನಡ ಮೀಡಿಯಮ್ ಸ್ಕೂಲ್ ಇರ್ಬೋದು. ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ಕನ್ನಡ ಬೆಳೆಸೋದು ಬಹಳ ಮುಖ್ಯ. ಇದನ್ನು ಸ್ಕೂಲ್ಗಳಲ್ಲೂ ತಿಳ್ಕೊಬೇಕು. ಸ್ಕೂಲು ಯಾರು ಚೇರ್ಮನ್ಗಳಿದ್ದಾರೆ, ಓನರ್ಗಳಿದ್ದಾರೆ ಅವ್ರುಗಳು. ನಾನು ಹೇಳೋದೇನಂತಂದರೆ ಕನ್ನಡಿಗರೇ ಫಸ್ಟು ಚೇಂಜ್ ಆಗಬೇಕು ಕರ್ನಾಟಕದಲ್ಲಿ. ನನ್ನ ಅಭಿಪ್ರಾಯ ಏನಂತಂದರೆ ಪ್ರತಿಯೊಂದು ಮನೆ ಬೋರ್ಡಿಂದ ಹಿಡಿದು ಪ್ರತಿಯೊಂದು ಏನು ಇಂಗ್ಲೀಷ್ ಬಳಸ್ತಾ ಇದ್ದಾರೆ ಅದು ಸಹ ಕನ್ನಡದಲ್ಲಿರಬೇಕು. ಮನೆ ಬೋರ್ಡ್ಗಳಲ್ಲೂ ಕನ್ನಡ ಹೆಚ್ಚು ಬಳಸಿ ಸ್ವಲ್ಪ ಇಂಗ್ಲೀಷಲ್ಲಿ ಹಾಕಿ. ಓಕೆ, ಹಿಂದರಿಗೆಲ್ಲ ಓದೋಕ್ಕೆ ಬರೋಲ್ಲ, ಡೆಲಿವರಿ ಕೊಡೋಕ್ಕೆ ಬರೋರಿಗೆ ಅರ್ಥ ಆಗೋಲ್ಲ ಅಂತ ಇತ್ತು ಅಂತಂದರೆ ಬಳಸಿ 70% ಕನ್ನಡ ಬಳಸಿ, 30% ರಿಮೈನಿಂಗ್ ಏನಿದೆ ಅದನ್ನು ನಾವು ಇಂಗ್ಲೀಷಲ್ಲಿ ಹಾಕೋಣ ಬೋರ್ಡ್ನ, ಮನೆ ಬೋರ್ಡ್ಗಳನ್ನು. ಏನಾಗುತ್ತೆ, ಎಲ್ಲರೂ ಮನೆ ಮುಂದೆ ಇಂಗ್ಲೀಷಲ್ಲಿ ಬೋರ್ಡ್ ಹಾಕ್ಕೊಂತಾರೆ. ಏನು ಕರ್ನಾಟಕದಲ್ಲಿ ಇದ್ದು ಕನ್ನಡ ಬಳಸ್ಬಾರ್ದು, ಇಂಗ್ಲೀಷಲ್ಲೇ ಬೋರ್ಡ್ ಹಾಕ್ಬೇಕಂತ ಹೇಳಿದಾರಾ, ಅಥವಾ ಇಂಗ್ಲೀಷ್ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜು ಅಂತ ಹೇಳಿದಾರಾ? ನೀವು ಜಪಾನು ಅಂತ ದೊಡ್ಡ ದೊಡ್ಡ ಕಂಟ್ರಿಗಳಿಗೆ ಹೋದರೆ ಅಲ್ಲಿರೋ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ ಬಿಟ್ಟರೆ ಯಾರೂ ಅಲ್ಲಿ ಇಂಗ್ಲೀಷ್ನ ಬಳಸೋದಿಲ್ಲ. ಆಲ್ಮೋಸ್ಟು ನೀವು ನೋಡ್ಬೋದು ಜಪಾನು, ರಷ್ಯಾ ಅಂತಲ್ಲಿ ಅವರು ಲೋಕಲ್ ಲ್ಯಾಂಗ್ವೇಜ್ನ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಯಾಕೆ ಪಕ್ಕದ ತಮಿಳ್ನಾಡಿಗೆ ಹೋದ್ರೂ ಸಾಕು, ಅಲ್ಲೂ ಸಹ ತಮಿಳನ್ನು ಅತಿ ಹೆಚ್ಚು ಬಳಸಿದ್ದಾರೆ ಬಿಟ್ಟರೆ ಯಾರೂ ಇಂಗ್ಲೀಷನ್ನ ಬಳಸೋದಿಲ್ಲ, ಅಥವಾ ಬೇರೆ ಅಂದರೆ ಸ್ಟೇಟ್ ಲ್ಯಾಂಗ್ವೇಜ್ಗಳನ್ನು ಜಾಸ್ತಿ ಬಳಸೋದಿಲ್ಲ. ಇದನ್ನೆಲ್ಲ ಕರ್ನಾಟಕದವ್ರು ನೋಡಬೇಕು. ನಾವು ವಿಶಾಲ ಹೃದಯದವರು ಓಕೆ, ಬಟ್ ಕನ್ನಡ ಅಂತ ಮಾರ್ಕೊಳ್ಳೋಷ್ಟು ವಿಶಾಲ ಹೃದಯದವ್ರು ನಾವು ಆಗಬಾರ್ದು ಯಾವತ್ತೂ. ನಾನು ಕೋರಮಂಗಲದಲ್ಲಿದ್ದೀನಿ. ಇದು ಸಹ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಏರಿಯಾ. ಏನಂತಂದರೆ ಕೋರಮಂಗಲದಲ್ಲೂ ಸಹ ಆಲ್ಮೋಸ್ಟ್ ಎಲ್ಲ ಪಾಶ್ ಪಬ್ಗಳು ಮತ್ತು ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಪಾರ್ಟಿಗಳು ಅಂತ ಅಂತಾರಲ್ಲ ಅಂಥವ್ರು ಇರೋವಂಥ ಏರಿಯಾ. ಇಲ್ಲೂ ಸಹ ಯಾವ ಲೆವೆಲಿಗೆ ಕನ್ನಡ ಬಳಸಿದ್ದಾರೆ ಅಂದರೆ ಆಲ್ಮೋಸ್ಟ್ ನಾನು HSR ನೋಡ್ದಂಗೆ
ಎಲ್ಲ ಬೋರ್ಡ್ಗಳಲ್ಲೂ ಕನ್ನಡ ಜಾಸ್ತಿ ಇದೆ. ಬಟ್ಟು ನಾನು ದಿನನಿತ್ಯ ಕೋರಮಂಗಲದಲ್ಲಿ ಏನು ತಿರುಗ್ತೀನಿ, ಇಲ್ಲಿ ಕನ್ನಡಕ್ಕಿಂತ ಜಾಸ್ತಿ ನಾನು ಇಂಗ್ಲೀಷೇ ನೋಡಿದ್ದೀನಿ. ಯಾಕಂತಂದರೆ ಇಲ್ಲಿ ಬಿಸ್ನೆಸ್ ಮೈಂಡೆಡ್ ಜನಗಳು ಜಾಸ್ತಿ. ಈ ಕೋರಮಂಗಲದಲ್ಲಿ ಪಬ್ಗಳು ಅವೆಲ್ಲ ಜಾಸ್ತಿ. ನಾನು ನೋಡಿರೋ ಮಟ್ಟಿಗೆ ಈ ಪಬ್ಗಳಿಗೆ ಏನಿದೆ, ಇಲ್ಲಿಗೆ ಆಲ್ಮೋಸ್ಟ್ ನಾರ್ತವರೇ ಜಾಸ್ತಿ ಬರೋದು, ಕನ್ನಡದವ್ರು ಯಾರೂ ಜಾಸ್ತಿ ಬರೋಲ್ಲ. ಕನ್ನಡದವರು ತಿಂಗಳಿಗೆ ಒನ್ಸ್ ಬರ್ಬೋದು. ಇವರು ಹಿಂದಿಯವರು ನಾರ್ತವ್ರು ಏನಿದ್ದಾರೆ, ಇವರು ತಿಂಗಳಿಗೆ ವಾರದಲ್ಲಿ 4 ಅಂದರೆ ತಿಂಗಳಲ್ಲಿ 4 ವಾರ ಅಂದರೆ 4 ವಾರದಲ್ಲೂ ಪಬ್ಬಲ್ಲೇ ಇರ್ತಾರೆ ಅವರು. ಅವ್ರದ್ದು ಏನಂತಂದರೆ ಜೀವನ ಪಬ್ಬು ಲೈಫ್ ಸ್ಟೈಲು ಇಷ್ಟೇ. ಮನೆ ಒಳಗೆಲ್ಲ ಅವ್ರದ್ದು ಹುಳುಕೆ, ಆಚೆ ಕಡೆ ಮಾತ್ರ ಅದೇನೋ ಹೇಳ್ತಾರಲ್ಲ ಹಂಗೆ. ಅದೊಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಗಾದೆ ಹೇಳೋಕ್ಕೆ ಬರ್ತಿಲ್ಲ ನನಗೆ. ನಾವು ಓಕೆ ನಾರ್ತವರಿಗೆ ಹಿಂದಿಯವ್ರ ಮೇಲೆ ಬಿಸ್ನೆಸ್ಗೆ ಡಿಪೆಂಡ್ ಆಗಿದ್ದೀವಿ. ಬಟ್ ಏನಂತಂದರೆ ಅವರೇ ನಮಗೆ ದೇವರಲ್ಲ. ಅವರು ಏನು ಬಿಸ್ನೆಸ್ ಕೊಡ್ತಿರ್ಬೋದು ಬಿಟ್ಟರೆ ಅವ್ರು ನಮ್ಮ ದೇವ್ರುಗಳಲ್ಲ. ಅಗ್ರಿ, ಅವರಿಲ್ಲ ಅಂತಂದರೆ ಬಿಸ್ನೆಸ್ ಬೆಂಗಳೂರಲ್ಲಿ ಡೌನ್ ಆಗುತ್ತೆ ಅಂತ. ಆದರೆ ಬೆಂಗಳೂರು ಕೆಂಪೇಗೌಡರು ಯಾವಾಗ ಬೆಂಗಳೂರು ಕಟ್ಟಿದ್ರು ಆವಾಗ ಅವರು ಹಿಂದಿಯವ್ರು ಬರ್ತಾರೆ ಬಿಸ್ನೆಸ್ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬೆಂಗಳೂರು ಕಟ್ಟಿರಲಿಲ್ಲ. ನಮ್ಮವರಿಗೆ ನಮಗೋಸ್ಕರ ಬೆಂಗಳೂರನ್ನ ಕಟ್ಟಿದ್ರು. ಹಾಗೆ ಕರ್ನಾಟಕದಲ್ಲಿ ನಾವು ಅದೇ ರೀತಿ ಹಿಂದಿಯವರು ಇರ್ಬೋದು, ಬಟ್ ಅವ್ರಿಗೆ ನಾವು ಕನ್ನಡ ಕಲಿಸೋ ಪ್ರಯತ್ನನ ಮಾಡಬೇಕು ಅಂತ ನನ್ನದೊಂದು ಅಭಿಪ್ರಾಯ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನೀವೇ ಅಬ್ಸರ್ವ್ ಮಾಡಿ, ಯಾವೊಂದು ಮನೆಗಳಲ್ಲೂ ಕನ್ನಡ ಬೋರ್ಡ್ ಅನ್ನೋದೇ ಇಲ್ಲ. ಪ್ರತಿಯೊಂದು ಮನೆಗಳಲ್ಲೂ ಇಂಗ್ಲೀಷಲ್ಲೇ ಬೋರ್ಡ್ಗಳನ್ನು ಹಾಕಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಪ್ರತಿ ಮನೇಲಿ ಇಂಗ್ಲೀಷ್ನ ಬಳಸಿದ್ದಾರೆ ಬಿಟ್ಟರೆ ಯಾರು ವಿಶಾಲ ಹೃದಯದವ್ರು ಆಗ್ಬಿಟ್ಟು ಕನ್ನಡದಲ್ಲಿ ಬೋರ್ಡ್ಗಳನ್ನೇ ಹಾಕಿಲ್ಲ. ಆ ಲೆವೆಲ್ಲಿಗೆ ನಮ್ಮ ಕನ್ನಡದ ಜನತೆ. ಈ ಬೋರ್ಡಲ್ಲಿ ನೋಡಿ ಕನ್ನಡನೇ ಇಲ್ಲ. ಈ ಬೋರ್ಡಲ್ಲಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಕೆಳಗಡೆ ನಮ್ಮ ಅಂಗಡಿ ಓಪನ್ ಇದೆಯಾ? ಇಲ್ಲ. ಯಾರು ನೋಡ್ತೀನಿ ಸಿಗರೇಟ್ ಸೇರ್ತಾವನ್ನ ಅಂಗಡಿ ಎದುರುಗಡೆ. ನಮ್ಮ ಅಂಗಡಿ ಮನೇಲಿ ನೋಡಿ, ನಮ್ಮ ಭಾವ ಅಲ್ಲೆಲ್ಲ ಗಿರಿನಗರಕ್ಕೆ ಹೋಗೋರು. ನೋಡಿ ಇಲ್ಲಿ ಒಂದು ನರ್ಮದಾ ಅಂತ ಹೋಟ್ಲಿದೆ. ಇಲ್ಲೇನು ಗ್ರೀನ್ ಕಲರಲ್ಲಿ ಮುಚ್ಚಾಕಿದೆ ಅದು ಪೂರ್ತಿ ಇಂಗ್ಲೀಷನಲ್ಲಿದೆ ಅಂತೇಳಿ ಮುಚ್ಚಾಕಿದ್ದಾರೆ. ಎಲ್ಲಿ ಹೊಡೆದಾಕ್ತಾರೆ ಅನ್ನೋ ಭಯಕ್ಕೆ ಇಲ್ಲ ಮುಚ್ಚಾಕಿರೋದು ಅವರು. ಈ ಭಯ ಬಂದಿರೋದು ಇವಾಗ BBMP ರೂಲ್ಸ್ ಮಾಡಿದ್ಮೇಲೆ. ಮುಚ್ಕೊಂಡು ಆವಾಗಲೇ ಕನ್ನಡ ಬಳಸಿದ್ರೆ ಇವ್ರ ಅಪ್ಪನ ಮನೆ ಗಂಟು ಹೋಗ್ತಿತ್ತಾ ಹೇಳಿ? ಇಲ್ಲೂ ಸಹ ಮುಚ್ಚಾಕಿದ್ದಾರೆ. ನಾನು ನೋಡ್ದಂಗೆ ಆಲ್ಮೋಸ್ಟ್ ಈ ಕೋರಮಂಗಲ ಏರಿಯಾದಲ್ಲಿ ಎಲ್ಲ ಬೋರ್ಡ್ಗಳನ್ನು ಮುಚ್ಚಾಕಿದ್ದಾರೆ, ಎಲ್ಲ ಹೊಡೆದಾಕ್ಬಿಡ್ತಾರೋ ಅನ್ನೋ ಭಯಕ್ಕೆ. ಆಗಬೇಕು ಈ ನನ್ನ ಮಕ್ಕಳಿಗೆಲ್ಲ ಬೇವರ್ಸಿ ನನ್ನ ಮಕ್ಕಳು ಕನ್ನಡದ ಅನ್ನ ತಿಂದ್ಕೊಂಡು ಕನ್ನಡ ಬಳಸಿ ಅಂದರೆ ಇವ್ರ ಅಪ್ಪನ ಮನೆ ಗಂಟೆ ರೇಂಜಿಗೆ ಆಡ್ತಾರೆ. ಕನ್ನಡವೇ ನಮ್ಮಮ್ಮ. ಲೆಫ್ಟ್ ತಗೊಳ್ಳಿ, ನಮ್ಮ ಆಫೀಸ್ ರೋಡಲ್ಲ ನೋಡಿ ಇಲ್ಲೆಲ್ಲ ಮುಚ್ಚಾಕಿದ್ದಾರೆ. ಇದು ಬೋಹೋ ಅಂತ ಪ್ರತಿಷ್ಠಿತ ಪಬ್ಬು. ಇದರಲ್ಲಿ ಇಂಗ್ಲೀಷ್ ಇದೆ ಅಂತೇಳಿ ಇಂಗ್ಲೀಷ್ ಇರೋ ಬೋರ್ಡನ್ನೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ನೋಡಿ ಯಾವ ಲೆವೆಲಿಗೆ ಭಯ ಅಂದರೆ ಪಬ್ಗಳಲ್ಲೆಲ್ಲ ಕನ್ನಡದ ಬಾವುಟ ಹಾಕ್ಬಿಟ್ಟವ್ರೆ. ಇದು ನಮ್ಮ ಆಫೀಸಿಗೆ ಹೋಗುವಂಥ ರಸ್ತೆ. ಇಲ್ಲಿರೋದು ಹೈಯೆಸ್ಟ್ ಪಬ್ಗಳು. ಇಲ್ಲೆಲ್ಲ ಮುಚ್ಚಾಕಿದ್ದಾರೆ. ಕನ್ನಡ ಇಲ್ಲ ಅಂತೇಳಿ ಇಂಗ್ಲೀಷಲ್ಲಿ ಬೋರ್ಡ್ ಇದೆ ಅಂತ ಎಲ್ಲನೂ ಮುಚ್ಚಾಕಿದ್ದಾರೆ. ಟಿಪ್ಸಿಬಲ್ ಅವರು ಕನ್ನಡ ಮತ್ತು ಇಂಗ್ಲೀಷಲ್ಲೇ ಹಾಕ್ಕೊಂಡವ್ರೆ ಪೂರ್ತಿ. ಕಲ್ಲೊಡಿಬೇಕು ನನ್ನ ಮಕ್ಕಳಿಗೆ ಫಸ್ಟು. ಒಳಗಡೆ ಇದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಆಫೀಸ್ ಎದುರುಗಡೆ ಇರುವಂಥ ಒಂದು ಪಬ್ಬು, ಪ್ರತಿಷ್ಠಿತ ಪಬ್ಬು ರಾ ಅಂತ. ಇದರಲ್ಲಿ ಕನ್ನಡನೇ ಬಳಸಿಲ್ಲ. ಆದ್ರೂ ಯಾವ ಲೆವೆಲಿಗೆ ಹೆದರಿಕೆಯಿಂದ ಇಂಗ್ಲೀಷ್ ಬೋರ್ಡ್ನ ಮುಚ್ಚಾಕಿ ಎಲ್ಲಿ ಹೊಡೆದಾಕ್ತಾರೆ ಅಂತ ಭಯದಲ್ಲಿ ಇಂಗ್ಲೀಷ್ ಬೋರ್ಡ್ನೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಈ ಭಯ ಬೇಕಾ ಹೇಳಿ ಇವರಿಗೆ? ಕನ್ನಡ ಬಳಸಿದ್ರೆ ಇದನ್ನೆಲ್ಲ ಮಾಡ್ತಾರಾ? ಈಗಷ್ಟೇ ಮನೆಗೆ ಬಂದಿದ್ದೀನಿ. ಆದಷ್ಟು ನೋಡಿದ್ರಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಏನೇಗೆ. ಆದಷ್ಟು ಮಟ್ಟಿಗೆ ನೀವೆಲ್ಲ ನೋಡಿದಿರ ಅನಿಸುತ್ತೆ ವಿಡಿಯೋದಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಕನ್ನಡನ ಬೆಳೆಸಿದ್ದಾರೆ, ಯಾವ್ಯಾವ ಬೋರ್ಡ್ಗಳಲ್ಲಿ ಯಾವ್ಯಾವ ರೋಡ್ಗಳಲ್ಲಿ ಎಷ್ಟೆಷ್ಟು ಮಟ್ಟಿಗೆ ಕನ್ನಡನ ಬೆಳೆಸಿದ್ದಾರೆ, ಎಷ್ಟೋ ಮಟ್ಟಿಗೆ ಕನ್ನಡನ ತುಳಿದಿದ್ದಾರೆ, ಎಷ್ಟೋ ಮಟ್ಟಿಗೆ ಕನ್ನಡನ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಅಂತ. ನಮ್ಮ ಬೆಂಗಳೂರು ಅಂತಲ್ಲ, ಯಾವುದೇ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಾದ್ರೂ ಕನ್ನಡಕ್ಕೆ ಬೆಲೆ ಕೊಡಿ. ಯಾವುದೇ ಬೋರ್ಡ್ಗಳಾಗಲಿ, ಯಾವುದೇ ಮನೆಗೆ ಬೋರ್ಡ್ಗಳಾಗಲಿ ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ, ಕನ್ನಡನ ಆದಷ್ಟು ಎತ್ತರ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ, ನಮ್ಮ ಹಳೆಯ ಪೂರ್ವಜರು ಏನು ಬೆಳೆಸ್ಕೊಂಡ್ಬಂದಿದ್ದಾರೆ ಅದನ್ನು ಯಾವತ್ತೂ ಮರಿಬಾರ್ದು. ಹಾಗಾಗಿ ಕನ್ನಡಕ್ಕೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋಣ ಅಂತ ಹೇಳಿ ಏನಿದೆ ನಾವು ಇವತ್ತು
ಸ್ವಲ್ಪ ಮಟ್ಟಿಗೆ ನಮ್ಮ ಎಲ್ಲ ರಸ್ತೆಗಳನ್ನು ನೋಡೋ ಪ್ರಯತ್ನನ ಮಾಡಿದ್ವಿ ಎಚ್ ಎಸ್ ಆರ್ ಕೋರ್ಮಂಗಲ ಇಲ್ಲೆಲ್ಲ. ನಾವು ಆಲ್ಮೋಸ್ಟ್ ನೋಡ್ದಂಗೆ ಎಲ್ಲ ಕಡೆ ಕನ್ನಡನ ಬಳಸಿದ್ದಾರೆ ಅನ್ನೋದಕ್ಕಿಂತನೂ ನೋಡಿರ್ಬೋದು ನೀವು ಯಾವ ಎಲ್ಲ ಬೋರ್ಡ್ಗಳಲ್ಲೂ ಕನ್ನಡ ಚಿಕ್ಕದಲ್ಲಿದೆ. ಬಟ್ ಏನಂತಂದರೆ ಎಲ್ಲದಕ್ಕಿಂತ ಮೊದಲಾಗಿ ಇಂಗ್ಲೀಷ್ನ ಅತಿ ಹೆಚ್ಚು ಬಳಸಿದರೆ, ಇಂಗ್ಲೀಷ್ಗೆ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಯಾವುದೇ ಬೋರ್ಡ್ಗಳಾದ್ರೂ ನಾವು ನೋಡ್ದಂಗೆ ಇಂಗ್ಲೀಷ್ನ ದೊಡ್ಡದಾಗ ಹಾಕಿದ್ದಾರೆ, ಅದಾದಮೇಲೆ ಕನ್ನಡನ ಚಿಕ್ಕದಾಗ ಹಾಕಿದ್ದಾರೆ. ಇದಕ್ಕೋಸ್ಕರನೇ BBMP ಅವರು ನೋಟಿಸ್ನ ಕೊಟ್ಟಿದ್ದಾರೆ. ಏನಂತಂದರೆ ಇಷ್ಟು ದಿನಗಳ ಒಳಗಡೆ ನೀವು ಅಂದರೆ 60% ಕನ್ನಡನ ಬಳಸಬೇಕು, ಹಾಗೆ 40% ಏನಿದೆ ಅದನ್ನು ಇಂಗ್ಲೀಷ್ನಲ್ಲಿ ಬಳಸಬೇಕು ಅಂತ. ನಾನು ತುಂಬ ಕಡೆ ನೋಡ್ದಂಗೆ ನಮ್ಮ ಕನ್ನಡನ ಬಳಸೋದೇ ಕಮ್ಮಿ ಆಗಿದೆ. ನಮ್ಮ ಕನ್ನಡ ಭಾಷೆ ಬಂದ್ಬಿಟ್ಟು 1000 ಶತಮಾನಗಳ ಹಳೆಯ ಭಾಷೆ. ತುಂಬ ನಮ್ಮ ಹಲ್ಮಿಡಿ ಶಾಸನ ಇರ್ಬೋದು, ಕನ್ನಡದ ಪ್ರಥಮ ಶಾಸನ. ಹಾಗೆ ನಮ್ಮ ಕನ್ನಡಕ್ಕೆ ತುಂಬ ಜನ ಕವಿಗಳಾಗಲಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಇರ್ಬೋದು, ತುಂಬ ವಿಜ್ಞಾನಿಗಳು, ತುಂಬ ಜನ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಕನ್ನಡದ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನವೂ ಸಾಕಾಗಲ್ಲ. ಅಷ್ಟು ಕನ್ನಡದ ಬಗ್ಗೆ ಹೇಳ್ಕೊಳ್ಳೋದಾಗಲಿ, ಕನ್ನಡದ ಬಗ್ಗೆ ಅದಷ್ಟು ಪ್ರಾತಿನಿಧ್ಯ ಇದೆ, ಅದಷ್ಟು ಪ್ರಾಮುಖ್ಯತೆ ಇದೆ ಕನ್ನಡ ಭಾಷೆಗೆ. ಹಾಗಾಗಿ ನಾವೇನಂತ ಹೇಳೋದು ಇಷ್ಟಪಡೋದಾದರೆ, ಯಾರೇ ಇರಿ, ಕನ್ನಡದವರಾಗಲಿ, ಆಚೆಯವರೇ ಇರಿ, ಆಚೆಯಿಂದ ಬಂದು ಇಲ್ಲೇ ಇರೋರಾಗಲಿ, ಕನ್ನಡಕ್ಕೆ ಬೆಲೆ ಕೊಡಿ, ಕನ್ನಡನ ಬೆಳೆಸೋಣ, ಕನ್ನಡನ ಉಳಿಸೋಣ. ನಮ್ಮ ಭಾಷೆ ಕನ್ನಡ ಯಾವತ್ತೂ ನಂಬರ್ 1 ಆಗಿರಬೇಕು ನಮ್ಮ ರಾಜ್ಯದಲ್ಲಿ ಅನ್ನೋದು ನನ್ನ ಆಗಲಿ, ಎಲ್ಲೇ ಯಾರದೇ ಆಗಲಿ ಆಶಯ. ಯಾರೆಲ್ಲ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ. ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.